ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಹೊಸ್ತಿಲ ಪೂಜೆಯನ್ನು ಹೇಗೆ ಮಾಡೋದು, ಯಾವೆಲ್ಲ ರಂಗೋಲಿನ ಹಾಕಬೇಕು ಹಾಗೂ ಯಾವೆಲ್ಲ ರಂಗೋಲಿನ ಹೊಸ್ತಿಲಿಗೆ ಹಾಕಬಾರ್ದು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ನೋಡ್ಕೊಂಡು ಬರೋಣ ಹೊಸ್ತಿಲು ಪೂಜೆನ ಹೇಗೆಲ್ಲ ಮಾಡ್ಬೋದು ಅಂತ. ಹೊಸ್ತಿಲನ್ನು ನಾವು ಮೊದಲಿಗೆ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೊಸ್ಲಿಗೆ ಪೊರಕೆಯಿಂದ ನಾವು ಕ್ಲೀನ್ ಮಾಡಬಾರ್ದು. ಹೊಸ್ತಿಲಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ವಾಸ ಇರುತ್ತೆ ಅಂತ ಹೇಳ್ತಾರೆ. ಹೊಸ್ತಿಲಿನ ಬಲಭಾಗದಲ್ಲಿ ಶ್ರೀದೇವಿಯ ವಾಸ, ಹೊಸ್ತಿಲಿನ ಎಡಭಾಗದಲ್ಲಿ ಭೂದೇವಿಯ ವಾಸ, ಹೊಸ್ತಿಲಿನ ಮಧ್ಯಭಾಗದಲ್ಲಿ ನಾರಾಯಣ ಸಮೇತ ಲಕ್ಷ್ಮೀ ವಾಸ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೊಸ್ತಿಲಿಗೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಸೋಗಿಸಿ ನಾವು ಕ್ಲೀನ್ ಮಾಡಬಾರ್ದು. ಒಂದು ಬಟ್ಟೆನ ತಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ತಾಮ್ರದ ಚೆಂಬಿನಿಂದ ನೀರನ್ನು ತಗೊಂಡು ನೀಟಾಗಿ ತೊಳ್ಕೊಬೇಕು. ತಾಮ್ರದ ಚೆಂಬಿಲ್ಲ ಅಂತ ಹೇಳೋರು ಒಂದು ಸ್ಟೀಲ್ ಚೆಂಬಾದರೂ ಯೂಸ್ ಮಾಡಿ ನಾವು ಹೊಸ್ತಿಲನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಳ್ಬೇಕು. ನೀಟಾಗಿ ಬಟ್ಟೆಯಲ್ಲಿ ಒರೆಸಾದ ನಂತರ ಅರಿಶಿನ ಕಲಸಿ ಇಟ್ಕೊಳ್ಳಿ. ಅರಿಶಿನ ಕಲಿಸ್ಕೊಳ್ಳೋಕ್ಕೆ ಗ್ರಂಥಿಗೆ ಅಂಗಡಿಲಿ ಗಂಗಾಜಲ, ರೋಸ್ ವಾಟರ್ ಸಿಗುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಶುದ್ಧವಾದ ನೀರನ್ನೇ ತಗೊಂಡು ನಾವು ಯೂಸ್ ಮಾಡ್ಕೊಳ್ಬೋದು. ನೀಟಾಗಿ ಕಲಿಸ್ಕೊಂಡು ಹೊಸ್ತಿಲಿನ ಮೇಲ್ಭಾಗ, ಮುಂಭಾಗ, ಹಿಂಭಾಗಕ್ಕೂ ಕೂಡ ನಾವು ಸೇರಿಸಿ ಅರಿಶಿಣನ ಹಚ್ಕೊಂಡು ಕುಂಕುಮನ ಇಟ್ಕೊಳ್ಬೇಕು. ನಂತರ ನಾನಿಲ್ಲಿ ಯಾವ ಎಳೆ ರಂಗೋಲಿನ ಹಾಕಬೇಕು ಅಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಹೊಸ್ತಿಲಿಗೆ ನಾವು 24 ಎಳೆಗಳಿರುವಂತಹ ರಂಗೋಲಿಯನ್ನೇ ಹಾಕಬೇಕು. 24 ಎಳೆಯ ರಂಗೋಲಿ 24 ದೇವರ ನಾಮ ಅಂತಲೂ ಕೂಡ ಹೇಳ್ತಾರೆ. ಈ ರೀತಿ 4 ಎಳೆಯ ರಂಗೋಲಿ ಆದ ನಂತರ ಮಧ್ಯದಲ್ಲಿ ಒಂದು ಪುಟ್ಟದಾದಂತಹ ರಂಗೋಲಿನ ಇಟ್ಟು ನೆಕ್ಸ್ಟ್ 4 ಎಳೆ ರಂಗೋಲಿನ ಬಿಟ್ಟು ಮತ್ತೆ ಮಧ್ಯದಲ್ಲಿ ಸ್ವಸ್ತಿಕ್ನ ಬರ್ಕೊಂಡು ಮತ್ತೆ 4 ಎಳೆ ರಂಗೋಲಿನ ಬಿಟ್ಕೊಂಡು ಪುಟ್ಟದಾದ ರಂಗೋಲಿನ ಇಟ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಆ ಹೊಸ್ತಿಲಿನ ಆ ಕಡೆ ಈ ಕಡೆಗೆ ತಾಯಿ ಮಹಾಲಕ್ಷ್ಮಿ ಪಾದವನ್ನು ಬಿಡಿಸ್ಕೊಂಡಿದ್ದೀನಿ. ನಿಮಗೆ ಕೈಯೆಲ್ಲ ಬಿಡ್ಸೋಕೆ ಬಂತು ಅಂದರೆ ಬಿಡಿಸ್ಕೊಳ್ಳಿ. ಇಲ್ಲಾಂದರೆ ಇವಾಗ ಮೋಲ್ಡ್ ಎಲ್ಲ ಬರುತ್ತೆ ನೋಡಿ, ಆ ಥರದ್ದನ್ನು ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಇಲ್ಲಿ ಹೊಸ್ತಿಲಿಗೆ ನಾವು ಯಾವುದೇ ಕಾರಣಕ್ಕೂ ಈಗೇನು ತೋರಿಸ್ತಿದ್ದೀನಿ ನೋಡಿ ಆ ಥರ ರಂಗೋಲಿನ ಯಾವುದೇ ಕಾರಣಕ್ಕೂ ಹೊಸ್ತಿಲ ಮೇಲೆ ಹಾಕಬಾರ್ದು. ಈ ಥರ ಇಂಟು ಮಾರ್ಕ್ ಹಾಕಿ ನಾವು ರಂಗೋಲಿಯನ್ನು ಹಾಕೋದ್ರಿಂದ ಮನೆಗೆ ಬರುವಂತಹ ಸಂಪತ್ತಾಗಿರ್ಬೋದು, ಸಂತೋಷ ಆಗಿರ್ಬೋದು, ಮನೆಗೆ ಆಗುವಂತಹ ಅಭಿವೃದ್ಧಿ ಆಗಿರ್ಬೋದು, ಎಲ್ಲದರಲ್ಲೂ ನೀವು ಕುಂಠಿತವನ್ನು ಕಾಣ್ತೀರಾ. ಹಾಗಾಗಿ ಆ ರೀತಿ ರಂಗೋಲಿಯನ್ನು ಹಾಕಲೇಬಾರ್ದು. ಅದರ ಬದಲಾಗಿ ಲಕ್ಷ್ಮಿಗೆ ಪ್ರಿಯವಾದಂತಹ ತಾವರೆ ಹೂವಿನ ರಂಗೋಲಿ ಆಗಿರ್ಬೋದು, ಮತ್ತು ಅಷ್ಟದಳ ಪದ್ಮ ರಂಗೋಲಿ ಆಗಿರ್ಬೋದು, ಇದನ್ನು ಹಾಕೊಳ್ಳೋದ್ರಿಂದ ಮನೆಗೆ ತುಂಬಾ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ಅಂತ ಹೇಳ್ತೀನಿ. ಮನೆಗೆ ಬರುವಂತಹ ಒಳಿತಾಗಿರ್ಬೋದು, ಕೆಡಕಾಗಿರ್ಬೋದು ಎರಡೂ ಕೂಡ ಹೊಸ್ತಿಲನ್ನೇ ದಾಟಿ ಒಳಗಡೆ ಬರೋದ್ರಿಂದ ನಮ್ಮ ಮನೆಗೆ ಒಳಿತು ಬರಬೇಕೋ ಅಥವಾ ಕೆಡಕು ಬರಬೇಕು ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ದಂಗೆ ಲೆಕ್ಕ. ನಾವು ನೀಟಾಗಿ ಈ ಥರ ಹೊಸ್ತಿಲನ್ನು ಗೂಡಿಸಿ ಸಾರಿಸಿ ರಂಗೋಲಿ ಹಾಕಿ ದೀಪಗಳನ್ನ ಬೆಳಗ್ಗೆ ನೀಟಾಗಿ ಇಟ್ಕೊಂಡ್ರೆ ಮಹಾಲಕ್ಷ್ಮಿ ತಾಯಿನೂ ಕೂಡ ನಗ್ನಗ್ತಾ ಒಳಗಡೆ ಬರ್ತಾರೆ. ನಾನು ಕೂಡ ಈ ಎಲ್ಲ ಟಿಪ್ಸನ್ನು ಫಾಲೋ ಮಾಡೋಕ್ಕೆ ನನಗೂ ತುಂಬಾ ಟೈಮ್ ತಗೊಳ್ತು. ಬಟ್ ಈ ಎಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ವೈಬ್ಸ್, ಮನೇಲಿ ಆಗಬೇಕಾಗಿರೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ಆಗ್ತಾ ಇರೋದನ್ನು ನೋಡಿ ನಾನು ಕೂಡ ಈ ಟಿಪ್ಪನ್ನು ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮಗೂ ಈ ಟಿಪ್ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.